Hello students, let us see about question tags and previous year questions and solutions. First of all, we try to understand meaning of question tags. Question tags are the tags which are used for the confirmation of the statement. ನೋಡಿ ಕ್ವಶನ್ ಟ್ಯಾಗ್ಸ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರೆ ಅಂತಂದ್ರೆ ಈಗ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಕನ್ಫರ್ಮ್ ಆಗಿ ನಮಗೆ ಮಾಹಿತಿ ಬೇಕಾಗಿದ್ರೆ ಆ ಸಂದರ್ಭದಲ್ಲಿ ಕ್ವಶನ್ ಟ್ಯಾಗ್ಸ್ ಗಳನ್ನ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ಶಿ ಈಸ್ ಎ ಗರ್ಲ್. ದ ಸೂಟೇಬಲ್ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಸೆಂಟೆನ್ಸ್ ಈಸ್ isn't she. Let us see related formulas. First one, if the given statement is in positive form, then the formula is auxiliary verb do, does or did plus not plus subject in pronoun form. ಅಂದ್ರೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಧನಾತ್ಮಕ ವಾಕ್ಯವಾಗಿದ್ದರೆ ಆ ಸಂದರ್ಭದಲ್ಲಿ ನಾವು ಇಲ್ಲಿ ತೋರಿಸಿರ್ತಕ್ಕಂಥ ಫಾರ್ಮುಲಾವನ್ನ ಬಳಸಬೇಕಾಗುತ್ತೆ. ಹಾಗೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಸ್ಟೇಟ್ಮೆಂಟ್ ಹೀಗಿತ್ತು ತಿಳ್ಕೊಳ್ಳಿ, ಶಿ ಈಸ್ ಎ ಗರ್ಲ್. ಓಕೆ, ಇಲ್ಲಿ ನಮ್ಮ ಫಾರ್ಮುಲಾ ಪ್ರಕಾರ ಫಸ್ಟ್ ಆಕ್ಸಿಲರಿ ವರ್ಬ್ ಅನ್ನ ತೆಗೆದುಕೊಳ್ಬೇಕು. ಕೊಟ್ಟಂತ ಸ್ಟೇಟ್ಮೆಂಟ್ ಆಕ್ಸಿಲರಿ ವರ್ಬ್ ಯಾವುದಿದೆ? ಈಸ್ ಇದೆ, ಪ್ಲಸ್ ನಾಟ್, ಪ್ಲಸ್ ಸಬ್ಜೆಕ್ಟ್ ಯಾವ್ದಿದೆ ಅಲ್ಲಿ? ಶಿ ಅಂತಿದೆ. ಹಾಗಾದ್ರೆ ಟೋಟಲಿ ಏನಾಗತ್ತೆ? ಈಸಂಟ್ ಶಿ. ತದನಂತರದಲ್ಲಿ ಕ್ವಶನ್ ಮಾರ್ಕ್ ಅನ್ನ ಹಾಕಬೇಕಾಗುತ್ತೆ. ಬೈ ಚಾನ್ಸ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ದಲ್ಲಿ ಆಕ್ಸಿಲರಿ ವರ್ಬ್ ಇರದೇ ಹೋಗಿದ್ದರೆ ಅವಾಗ ನಾವು ಡೂ, ಡಸ್, ಡಿಡ್ ಅನ್ನ ಬಳಸಬೇಕಾಗುತ್ತೆ. ಹಾಗೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಶಿ ರೋಟ್ ಅ ಲೆಟರ್. ಇಲ್ಲಿ ಆಕ್ಸಿಲರಿ ವರ್ಬ್ ಇಲ್ಲ, ಬಟ್ ದ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್. ಓಕೆ, ಸಿಂಪಲ್ ಪಾಸ್ಟ್ ಇದ್ದಾಗ ನಮಗೆ ಯಾವ್ದು ಬರುತ್ತೆ? ಡಿಡ್ ಬಳಸ್ಕೋಬೇಕಲ್ಲಿ ನಾವು ಆಕ್ಸಿಲರಿ ವರ್ಬ್ ಬಗ್ಗೆ. ಸೊ ಅವಾಗ ಏನಾಗುತ್ತೆ? ಡಿಡಂಟ್ ಶಿ ಪ್ಲಸ್ ಕ್ವಶನ್ ಮಾರ್ಕ್ ಅನ್ನ ಹಾಕಬೇಕು. ಸೆಕೆಂಡ್ ಒನ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ನೆಗೆಟಿವ್ ಫಾರ್ಮ್, ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೆಗೆಟಿವ್ ಫಾರ್ಮ್ದಾಗಿತ್ತಂದ್ರೆ ಅವಾಗ ಹೆಂಗೆ ಫಾರ್ಮುಲಾ ಅಂತಂದ್ರೆ ಸಿ ಹಿಯರ್ ಆಕ್ಸಿಲರಿ ವರ್ಬ್ ಡೂ ಆರ್ ಡಸ್ ಆರ್ ಡಿಡ್ ಪ್ಲಸ್ ಸಬ್ಜೆಕ್ಟ್, ಇಟ್ಸ್ ಇನ್ ಪ್ರೊನೌನ್ ಫಾರ್ಮ್ ಪ್ಲಸ್ ಕ್ವಶನ್ ಮಾರ್ಕ್. ಫಾರ್ ಎಕ್ಸಾಂಪಲ್, ಶಿ ಡಿಡಂಟ್ ರೈಟ್ ಅ ಲೆಟರ್. ಇದು ನೋಡ್ರೆ ಗೊತ್ತಾಗುತ್ತೆ ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ಇದಕ್ಕೆ ನಾವು ಫಾರ್ಮುಲಾವನ್ನು ಅಪ್ಲೈ ಮಾಡಿ ಕ್ವಶನ್ ಟ್ಯಾಗ್ ಮಾಡಬೇಕು. ಹೇಗಾಗುತ್ತೆ? ಡಿಡಂಟ್ ಇದೆ, ಅದ್ರ ಬಗ್ಗೆ ನಾವೇನು ತಗೋಬೇಕು? ಈಗ ಡಿಡ್ ಪ್ಲಸ್ ಸಬ್ಜೆಕ್ಟ್ ಯಾವ್ದಿದೆ ಅಲ್ಲಿ? ಶಿ ಇದೆ. ಸೊ ಡಿಡ್ ಶಿ ಪ್ಲಸ್ ಕ್ವಶನ್ ಮಾರ್ಕ್. ಅಂದ್ರೆ ದೆನ್ ದ ರೈಟ್ ಆನ್ಸರ್ ಈಸ್ ಡಿಡ್ ಸಿ. ಲೈಕ್ ದಿಸ್ we have to practice many more examples. Now we see previous year questions and solutions. First one, Abhinav scored a goal in the football match. ನೋಡಿ, ಈ ಪ್ರಶ್ನೆಯನ್ನ ಸೆಪ್ಟೆಂಬರ್ 2020 SSLC ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಕೊಟ್ಟಿರತಕ್ಕಂಥ ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ನಾವು ಅಕಾರ್ಡಿಂಗ್ ಟು ಅವರ್ ಫಾರ್ಮುಲಾ ಡಿಡ್ ಅನ್ನ ಬಳಸ್ಕೋಬೇಕಾಗತ್ತೆ. ನೆಕ್ಸ್ಟ್, ಅಭಿನವ್ ಇದು ನೌನ್ ಫಾರ್ಮ್ ಇದೆ, ಇದರ ಪ್ರೊನೌನ್ ಫಾರ್ಮ್ ಏನಾಗುತ್ತೆ? ಹಿ ಅನ್ನ ಬಳಸ್ಕೋಬೇಕಾಗುತ್ತೆ. ಆಮೇಲೆ ಟೋಟಲ್ ಸೆಂಟೆನ್ಸ್ ಏನಿದೆ ಅದು ಪಾಸಿಟಿವ್ ಫಾರ್ಮ್ ಇದೆ, ಅದರ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ನಾವು ಬರಿಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗಿರ್ಬೋದು? ಡಿಡಂಟ್ ಹಿ ಆಗುತ್ತೆ. ನೆಕ್ಸ್ಟ್ ಒನ್, ಶಿ ಈಸ್ ವೆರಿ ಬ್ರಿಲಿಯಂಟ್.
ಸೊ ಇದು ಜೂನ್ 2017 SLC ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ವೆರಿ ಸಿಂಪಲ್ ಸೆಂಟೆನ್ಸ್. ಇಟ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಹಿ ಈಸ್ ವೆರಿ ಬ್ರಿಲಿಯಂಟ್ ಅಂತಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಗಿದೆ. ಸೊ ಹಿಯರ್ ದೇರ್ ಈಸ್ ಆನ್ ಆಕ್ಸಿಲರಿ ವರ್ಬ್. ಇಲ್ಲಿ ಈಸ್ ಅಂತಕ್ಕಂಥದ್ದು ಆಕ್ಸಿಲರಿ ವರ್ಬ್ ಇದೆ. ನಮಗೆ ಸುಲಭ ಆಗುತ್ತೆ ಈಗ. ಈಸ್ ಪ್ಲಸ್ ನಾಟ್ ಪ್ಲಸ್ ಸಿ ಪ್ಲಸ್ ಕ್ವಶನ್ ಮಾರ್ಕ್. ದೆನ್ ವಾಟ್ಸ್ ದ ಆನ್ಸರ್? ಈಸಂಟ್ she. Next one, Sheila doesn't tolerate any mistake. ಸೊ ಇದು ಏಪ್ರಿಲ್ 2017 SLC ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ದ ಸೆಂಟೆನ್ಸ್ ಈಸ್ ಇನ್ ನೆಗೆಟಿವ್ ಫಾರ್ಮ್. ದೆನ್ ವಿ ಅಪ್ಲೈ ನೆಗೆಟಿವ್ ಸೆಂಟೆನ್ಸ್ ಫಾರ್ಮುಲಾ. ಸೊ ಡಸಂಟ್ ಇದೆ ಅಲ್ವಾ, ಸೊ ಅವಾಗ ಏನಾಗುತ್ತೆ, ಅದು ಡಸ್ ಆಗುತ್ತೆ. ಪ್ಲಸ್ ಶೀಲಾ ನೌನ್ ಫಾರ್ಮ್ ಇದೆ, ಇದ್ರ ಪ್ರೊನೌನ್ ಫಾರ್ಮು ಶಿ ಪ್ಲಸ್ ಕ್ವಶನ್ ಮಾರ್ಕ್. ದೆನ್ ವಾಟ್ಸ್ ದ ರೈಟ್ ಆನ್ಸರ್? ಡಸ್ ಶಿ. ನೆಕ್ಸ್ಟ್ ಒನ್, ದ ಓಲ್ಡ್ ಮ್ಯಾನ್ ಸ್ಯಾಟ್ ಅಂಡರ್ ಎ ಟ್ರೀ ಟು ರೆಸ್ಟ್. ದಿಸ್ ಕ್ವಶನ್ ಆಸ್ಕ್ಡ್ ಇನ್ ಜೂನ್ 2016 SSLC exam. First of all, see the sentence. The sentence is in simple past tense form. So if it is in simple past tense form, then we use did plus not plus pronoun form. Then the answer is didn't she. Fifth one, Satish is not interested in music. ಸೊ ಇದು ಏಪ್ರಿಲ್ 2016 SLC ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅಲ್ಲಿ ನಾಟ್ ಬಳಕೆ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಇದು ನೆಗೆಟಿವ್ ಸೆಂಟೆನ್ಸೇ ಇರ್ತದೆ. ಸೊ ವೆನ್ ಎವರ್ ದ ಸೆಂಟೆನ್ಸ್ ಈಸ್ ಇನ್ ನೆಗೆಟಿವ್ ಫಾರ್ಮ್, ವಿ ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಸೊ ಆಕ್ಸಿಲರಿ ವರ್ಬ್ ಈಸ್ ದೇರ್, ಈಸ್. ದೆನ್ ವಿ ಪುಟ್ ಪ್ರೊನೌನ್ ಫಾರ್ಮ್. ಸತೀಶ್ ಇದೆ ಅಲ್ವಾ, ಅದರ ಪ್ರೊನೌನ್ ಏನಾಗುತ್ತೆ? he. So right answer is he. Sixth one, Gopal bought some sweets this morning. So this question asked in June 2015 SLC exam. So this sentence is in simple past tense form. Past tense ಇದ್ದಾಗ ಏನು ಬಳಸ್ಬೇಕು ನಾವು? ಡಿಡಂಟ್ ಬಳಸ್ಬೇಕು. ಪ್ಲಸ್ ಗೋಪಾಲ್ ಇದೆ, ಅದರ ಪ್ರೊನೌನ್ ಫಾರ್ಮ್ ಏನಾಗುತ್ತೆ? ಹಿ. ನೆಕ್ಸ್ಟ್ ವಿ ಪುಟ್ ಕ್ವಶನ್ ಮಾರ್ಕ್. ಸೊ ದ ರೈಟ್ ಆನ್ಸರ್ ಈಸ್ ಡಿಡಂಟ್ ಹಿ. ಸೆವೆಂತ್ ಒನ್, ಐ ಲೈಕ್ ಇಂಗ್ಲಿಷ್. ದಿಸ್ ಕ್ವಶನ್ ಆಸ್ಕ್ಡ್ ಇನ್ ಏಪ್ರಿಲ್ 2015 SLC ಎಕ್ಸಾಮ್. ನೋಡಿ, ಈ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ನಲ್ಲಿದೆ. So, if the sentence is in simple present tense form, use do or does. ಬಟ್ ಇಲ್ಲಿ ಡೂನ ಯಾಕೆ ಬಳಸಿದ್ದಾರೆ ಅಂತಂದ್ರೆ, ಡಸ್ ಬಳಸ್ಬೇಕಾದ್ರೆ ನಮಗೆ ಅಲ್ಲಿ ಏನಿರಬೇಕು? ವರ್ಬ್ಗೆ ಎಸ್ ಪ್ರತ್ಯಯ ಇರಬೇಕು. ಇರದೇ ಹೋಗಿದ್ರೆ ನಾವು ಅಲ್ಲಿ ಏನು ಬಳಸ್ಬೇಕು? ಡೂ ಬಳಸ್ಬೇಕು. ಸೊ ಡೂ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಐ ಇದೆ. ಸೊ ಪ್ರೊನೌನ್ ಫಾರ್ಮ್ ಆಗಿರೋದ್ರಿಂದ ಅದಕ್ಕೇನು ತೊಂದರೆ ಆಗಲ್ಲ. ಸೊ ನಾವು ಐಯನ್ನು ಡೈರೆಕ್ಟಾಗಿ ಬರಿಬೋದು. ಸೊ ದ ರೈಟ್ ಆನ್ಸರ್ ಈಸ್ ಡೋಂಟ್ ಐ. ನೆಕ್ಸ್ಟ್ ಒನ್, ಮಾನಸ ಸಿಂಗ್ಸ್ ವೆಲ್. ಸೊ ಇದು KCB ಬೋರ್ಡ್ನವರು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು. ಆ ಕ್ವಶನ್ ಪೇಪರ್ ಬಂದಂಥ ಒಂದು ಪ್ರಶ್ನೆ ಇದು. ಸೊ ದಿಸ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಗಿದ್ದರೆ ನಾವು ಕ್ವಶನ್ ಟ್ಯಾಗ್ ಮಾಡೋದಕ್ಕೆ ಎರಡೇ ಬಳಸಬೇಕು, ಡೂ ಆರ್ ಡಸ್. ಸೊ ಇಲ್ಲಿ ಡಸ್ ಬಳಸಲಾಗಿದೆ. ನಾನು ಈಗ ತಾನೇ ಹೇಳಿದೆ ಏನು ಅಂತಂದ್ರೆ, ವರ್ಬಿಗೆ ಎಸ್ ಪ್ರತ್ಯಯ ಇತ್ತಂದ್ರೆ ಒಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ದಲ್ಲಿ ಅವು ನಾವು ಡಸ್ ಅನ್ನ ಬಳಸಬಹುದು. ಪ್ಲಸ್ ನಾಟ್ ಪ್ಲಸ್ ಮಾನಸ ಗರ್ಲ್ ಇದ್ದಾಳೆ.
ಅಂದರೆ ಏನಾಗುತ್ತೆ ಶಿ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಡಸಂಟ್ ಶಿ. ನೆಕ್ಸ್ಟ್ ಒನ್, ದೇ ಆರ್ ಕಮಿಂಗ್. ಸೊ ದ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ continuous form. So are is auxiliary verb here and the sentence is in positive form. So whenever the sentence is in positive form, we put negative question tag. So according to our formula, first we put auxiliary verb, that is are, plus not, plus noun form. They is there. So the right answer is aren't they.